ಸಾಗರ್ಗೇನೋ ಆಯಿತು. ಒಬ್ಬರೇ ಹೋಗೋಕೆ ಶುರು ಮಾಡಿದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಮ್ಮ ಆಫೀಸಲ್ಲಿ ಆ್ಯಕ್ಚುಲಿ ಕರೆಂಟ್ ಹೋಗದೆ, ರಿಪೇರಿ ಏನು ನಡೀತಾ ಉಂಟು. ಅದಕ್ಕೆ ನಾವೆಲ್ಲ ಯಾಕೆ ಆಫೀಸ್ ಒಳಗಡೆ ಕೂತು ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಕೊಂಡು ಒಂದೊಳ್ಳೆ ಪ್ರೊಡಕ್ಟಿವ್ ಡೇ ಮಾಡುವ ಅಂತ ಅಂದ್ಕೊಂಡು ನೋಡಿ ಎಲ್ಲರೂ ಇಲ್ಲಿ ನಮ್ಮ ಆಫೀಸ್ ಪಕ್ಕದಲ್ಲೇ ಇರುವಂಥ ಹರಿಶ್ಚಂದ್ರ ಘಾಟಿಗೆ ಬಂದಿದ್ದೇವೆ. ಸ್ಮಶಾನ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅದೆಲ್ಲ ಆಸೆಗಳು ಉಂಟ ಮನಸ್. ಅದೇ ಜನಸಂಖ್ಯೆ ಇಂಡಿಯಾದಲ್ಲಿ ಜಾಸ್ತಿ ಇದೆ. ಈಗಲೇ ಕೆಲಸ ಸಿಗ್ತಿಲ್ಲ ಯಾರಿಗೂ. ನೀನು ಒಬ್ಬನೇ ಬದುಕಿ ಒಬ್ಬನೇ ಸತ್ತೋಗೋ, ನಿನಗೇನು ಜಾಗ ಕೊಡ್ತೀನಿ. ಹೌದು, ನಾವೆಲ್ಲ ಹಿಂಗ್ ಮಾತಾಡ್ತಿದ್ದೆ. ಚೇತನ್ ಸರ್ ನೋಡಿ, ಅವ್ರದೇ ಒಂದು ಲೋಕದಲ್ಲಿ ಮಗ್ನರಾಗಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೆಕ್ಸ್ಟ್ ಏನಾಗ್ಬಹುದು ಅಂತ. ಏನಾಗ್ಬಹುದು ಸರ್? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತೆಂಗಿನ ಮರ ಇತ್ತೀಚೆಗೆ ತೆಂಗಿನ ಮರ ಅದನ್ನ ನೆಡ್ತಿದ್ರಲ್ಲ, ಆ ಮರಗಳು ನೆಡೋದ್ರಿಂದ ಆ ಮರದಲ್ಲಿ ದೆವ್ವ, ಇದು ಹುಣಸೆ ಮರದಲ್ಲಿ ದೆವ್ವ ಐತೆ ಅಂತ ಅವಾಗ ಹಬ್ಸಿದ್ರು. ಅದು ಇದುವರೆಗೂ ತುಂಬಾ ಜನ ಹೆದರ್ತಾರೆ. ಇಲ್ಲಿ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ನೋಡಿ, ಎಲ್ರು ಮಲಗಿದ್ದಾರೆ, ಮಾತಾಡ್ಸೋಣ ಅಂತ ಬಂದೆ, ಯಾರು ಎದ್ದೇಳ್ತಾ ಇಲ್ಲ. ಮೋಸ್ಟ್ಲಿ ಸಂಜೆ 6 ಗಂಟೆ ಮೇಲೆ ಬರ್ಬೇಕು ಅನ್ಸುತ್ತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ, ಅಲ್ಲಿ ಬಾಟ್ಲಿಗಳೆಲ್ಲ ಬಿದ್ದೈತೆ ಅಂದ್ರೆ ಕೈ ಮಕ್ಕಂಡ. ಹೌದು, ನೆನ್ನೆ ಅಲ್ವಾ ಮೇಡಮ್ ಉಳಿ ನೆನ್ನೆ ಅದು ಬಿಪಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಗೆ ನೆಕ್ಸ್ಟ್ ಜನ್ಮ ಅಂತ ಇದ್ರೆ ಎಂತ ಹುಟ್ಟಬೇಕಂತ ಆಸೆ ಇದೆ ಹೇಳಿ. ಏನಾದ್ರೂ ಒಂದು ಹೇಳಿ ಅಲ್ಲ, ಹಿಂಗಾಗಿ ಹುಟ್ಟಬೇಕು ಅಥವಾ ಏನಾದ್ರೂ ಒಂದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮತ್ತೆ ಮನುಷ್ಯ ಜನ್ಮನೇ ಬೇಕಾ? ಓಕೆ ಚೇತನ್ ಸರ್, ನಿಮ್ಗೆ? 2 hours later. ಲೋಡಿಂಗ್. ಸೀನಣ್ಣಂಗೆ ನಾನು ಮುಂದಿನ ಜನ್ಮದಲ್ಲಿ ಒಂದು ಪ್ರಾಣಿ ಆಗ್ಬೇಕು ಅಂತ. ಯಾವ್ದಾದ್ರು ಪ್ರಾಣಿನ ಪರ್ಟಿಕ್ಯುಲರ್ ಆಗಿದೆ ಪ್ರಾಣಿನ? ಅಮೆಝಾನ್ ಕಾಡಲ್ಲಿ ಇರ್ಬೇಕು. ಅಮೆಝಾನ್ ಕಾಡಲ್ಲಿ. ಓಕೆ, ರೇಖಾಗೆ ಜನ್ಮನೇ ಬೇಡ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಯುಗೆ ಏನು ಬೇಡವಾ? ಶೀ, ನಿಮ್ಗೆ? ಮೇಡಮ್, ನಾನು ಎಷ್ಟು ಜನ್ಮ ಇದ್ರು ಮನುಷ್ಯ ಆಗಿ ಹುಡ್ತೀನಿ, ಎಣ್ಣೆನೆ ಕುಡಿತೀನಿ. ಹಿಂಗಿರ್ಬೇಕು ಸ್ಪಿರಿಟ್ ಸಾಗರ್. ವೆರಿ ಗುಡ್. ಅದು ಏನಂತಾರೆ, ದೇಶಕ್ಕೆ ನಾನು ಒಳ್ಳೇದ್ ಮಾಡ್ಬೇಕು. ಹೌದು, ಆರ್ಥಿಕವಾಗಿ. ಹೌದು, ನಾವಿಲ್ಲ ಅಂದ್ರೆ ಪಾಪ ದೇಶ ದೇಶ ಇದು ಆಕ್ಚುಲಿ ಚೆನ್ನಾಗಿರೋದು. ಹೌದು ಮೇಡಮ್, ಇದನ್ನ ನಾವೆಲ್ಲ ವೇಸ್ಟ್ ದೇಶಕ್ಕೆ ಇರ್ಬಹುದು. ಹೌದೌದೌದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸುಮ್ನೆ ಅದೊಂದು ಏನೋ ಅಂತಲ್ಲ, ಭೂಮಿಗೆ ಭಾರ ಅಂದ್ಕೊಂಡು ಭೂಮಿಗೆ ಭಾರ ಆಗಿದ್ದಾರೆ. ಯಾರನ್ನೋ ಹುಡುಕ್ತಾ ಇದ್ರು ನೋಡಿ. ಅವರಿಬ್ರು ಒಟ್ಟೊಟ್ಟಿಗೆ ಅವರ ಅವರಿಬ್ರೆಲ್ಲ ಇಬ್ರು ಒಟ್ಟೊಟ್ಟಿಗೆ ಅವರ. ಗೈಸ್, ನೋಡಿ, ಇವರು ಶ್ರೀನಿವಾಸ್ ಅಲ್ಲ, ಈ ಸೀನಣ್ಣ ಒಂಥರ ಈ ಹರಿಶ್ಚಂದ್ರ ಘಾಟ್ಗೆ ಗಾರ್ಡ್ ಇದ್ದಂಗೆ. ಬಂದವರೆಲ್ರಿಗೂ ಏನೇನು ಯಾರ್ಯಾರು ಹೆಂಗೆ ಅಂತ ಹೇಳ್ಕೊಂತಿರ್ತಾರೆ. ಪಿಕ್ನಿಕ್ ಪ್ಲೇಸ್ ಥರ ಬಂದ್ಕೊಂಡು ಈ ಎಂಥ ಹುಣಸೆ ಮರದಲ್ಲಿ ದೆವ್ವ ಹೆಂಗಿರ್ತದೆ ಅಂದ್ಕೊಂಡು ಎಲ್ಲ ಡೀಟೇಲ್ಸ್ ಹೇಳ್ತಿದ್ರು. मजा आया और मैं ये जो मजा है ಹಿಂದೂಸ್ತಾನ್ ಕೆ ಹರ್ ವ್ಯಕ್ತಿ ಕೋ ದೇನಾ ಚಾಹತಾ. ಓಕೆ ಗೈಸ್, ನೋಡಿ, ನೆಕ್ಸ್ಟ್ ಮಂತ್ ಅಂದರೆ ಮೇ ಅಂತಂದರೆ ಈ ಹುಡುಗಿ ಮದುವೆ. ಎಲ್ಲರೂ ಮದುಮಗಳನ್ನ ಕರ್ಕೊಂಡು ದೇವಸ್ಥಾನ ಅಂತ ತಿರುಗಿದ್ರೆ, ನಾವು ಈ ಮದುಮಗಳನ್ನ ಹರಿಶ್ಚಂದ್ರ ಘಾಟಿಗೆ ಕರ್ಕೊಬಂದಿದ್ದೀವಿ. ಮೋನಿಶ್, ಅಪ್ಪಿ ತಪ್ಪಿನೂ ಇದ್ರ ಮೇಲೆ ಕಾಲಿಡಬೇಡಿ.
ಯಾಕೆ ಅಂತಂದರೆ ಅಲ್ಲ ನೀವೇ ಇಟ್ಬಿಡ್ತೀವಿ ನನಗೆ ಹೇಳ್ತಿರಲ್ಲ. ಕಾಲಿಟ್ರೆ ಕಾಲು ಎಳ್ಕೊಂಬಿಟ್ರೆ ಕೆಳಗೆ. ನೋಡಿ ಸಾಗರ್ ಒಬ್ಬರೇ ಹೋಗೋಕೆ ಶುರು ಮಾಡಿದ್ರು. ಸಾಗರ್ಗೇನೋ ಆಯಿತು. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಏನೋ ಕರೀತಾ ಇದೆ ಸಾಗರ್ಗೆ. ಗಾಬರಿ ಆಗ್ಬಿಡ್ತು. ಇಲ್ಲಿ ನೋಡಿ ಈ ಪ್ಯಾಂಟಿಗೆ ಮಣ್ಣು ನೋಡಿ. ಇಲ್ಲಿ ನೋಡಿ ಮನೋಜ್ ಪ್ಯಾಂಟಿಗೆ ಮಣ್ಣು ನೋಡಿ. ಆ ಪ್ಯಾಂಟ್ ತೊಳಿದೆ ಒಂದು ವಾರ, ಒಂದು 15 ದಿನ ತಿಂಗಳಾಯ್ತಾನೆ. ಇಲ್ಲಿ ನೋಡಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಒಂದ್ಸಲ ಹಿಡ್ಕೊಂಡ್ರೆ ಮತ್ತೆ ಬಿಡೋದಿಲ್ಲ ಲೈಫ್ ಟೈಮು. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗದು ಜೀನ್ಸಲ್ಲೇ ಬಂದಿದೆ ಸರ್. ಆಯ್ತು, ಒಂದ್ಸಲ ಅದು ಹಂಗೆ ಭಯ ಫೀಲ್ ಆದ್ರೆ ಹಂಗೆ ಅವರು ನಮ್ಮನ್ನ ಹಿಡ್ಕೊಂಡ್ರು ಅಂತ ಅರ್ಥ. ಅವ್ರಿಗೆ ನೀವು ಇಷ್ಟ ಆದ್ರಿ ಅಂತ ಅರ್ಥ ಮನೋಜ್. ಸೀನ್ ಅನ್ನ ಒಳ್ಳೆ ಮ್ಯೂಸಿಕ್ ಹಾಕೊಂಡು ಪೂಜೆ ಮಾಡೋಗಿದ್ರು. ಹೌದು, ವಾಪಸ್ ದಾಟಿ ಮನೋಜ್. ಹಂಗೆ ಒಂದೇ ಸಲ ದಾಟಬಾರ್ದು. ಅವ್ರಿಗೆ ಹೇಳಿ ಒಂಚೂರು ವಾಪಸ್ ದಾಟಬೇಕಂತ. ಸೀನಣ್ಣ ಅದು ಒಂದ್ಸಲ ದಾಟಿದ್ಮೇಲೆ ಹಾ ಹಾ ಹೋಗಿ. ಗೈಸ್ ನೋಡಿ, ಒಂದ್ಸಲ ದಾಟಿದ್ರೆ ಮತ್ತೊಂದು ಸಲ ದಾಟ್ಬೇಕಂತ ಕತೆ ಹೊಡೋದ್ವಿ. ಅವಯ್ಯ ಹೋಗಿ ದಾಟ್ಕೊಂಡು ಬರ್ತಿದ್ರು. ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಒಬ್ಬ ಭಯ ತೋರಿಸಿದ್ರೆ ಇಷ್ಟೊಂದು ಆಡ್ಕೊಂತ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಸೊ ಗೈಸ್ ಇಲ್ಲಿ ನೋಡಿ, ಆ್ಯಕ್ಚುಲಿ ನಾವು ಅಲ್ಲಿಂದ ಬರ್ತಾ ಇದ್ದಾಗಲೇ ಇಲ್ಲಿ ಯಾರ್ದೋ ಹೆಣ ಬಂದದೆ. ಸೊ ಅದಕ್ಕೆ ಪೂಜೆ ಎಲ್ಲ ಮಾಡಿ, ಒಂದಿಷ್ಟು ಪೂಜೆ ಮಾಡಿ, ಅದೇನೋ ಒಂದೊಂದಿಷ್ಟು ಸಂಸ್ಕಾರ ಅಂತೆಲ್ಲ ಇರುತ್ತಲ್ಲ ಅದೆಲ್ಲ ಮಾಡಿ, ನೆಕ್ಸ್ಟ್ ಈಗ ಅವರನ್ನು ಹೂಳುವುದಾ ಅಥವಾ ಅಲ್ಲ ಆ ಕಡೆ ಕ್ರಿಮೇಷನ್ ಅಂತಂದರೆ ಅಲ್ಲಿ ಸುಡುವುದಾ, 2 ಥರ ಮಾಡಿದ್ರು. ಒಂದು ಸುಡುವುದು, ಇಲ್ಲ ಅಂತಂದರೆ ಹೂಳುವುದು. ಇಲ್ಲ ಒಂದೇ ಸುಡಿದ್ರು, ಇಲ್ಲ ಅಂದರೆ ಹೂಳಿದ್ರು. ಇಷ್ಟೇ ಅಲ್ಲ ಗೈಸ್ ಜೀವನ. ಇಷ್ಟೇ ಅಲ್ಲ ಮನೋಜ್ ಜೀವನ. ನಾವಿಷ್ಟು ಬಿಲ್ಡಪ್ ಕೊಟ್ಕೊಂಡು ಹಿಂಗೆ ಮಾಡಿದ್ರು, ಮುಂದೊಂದು ದಿನ ನಾವು ಅಲ್ಲೇ ಹೋಗುದೇ. ಆಮೇಲೆ ನಮ್ಮ ಸಮಾಧಿ ಮುಂದೆ ಬೇರೆ ಯಾರು ವಿಡಿಯೋ ಮಾಡ್ಕೊಂತಿರ್ತಾರೆ. ಅಷ್ಟೇ ಗೈಸ್ ಜೀವನ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಗೈಸ್ ಇಲ್ಲಿಗೆ ನಮ್ಮ ಅರ್ಧ ಗಂಟೆ ಪಿಕ್ನಿಕ್ ಮುಗೀತು. ಅರ್ಧ ಗಂಟೆ ಅಲ್ಲ, 20 ಮಿನಿಟ್ಸ್ ಪಿಕ್ನಿಕ್ ಮುಗೀತು. ಮೇ ಬಿ ಈಗ ಆಫೀಸಲ್ಲಿ ಕರೆಂಟ್ ಬಂದಿರ್ಬೋದು. ಸೊ ಈಗ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ. ಕೀಪ್ ವಾಚಿಂಗ್ GM ಪವಿತ್ರ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಹಾಂ, ನೀನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.